IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಈಡನ್ ಗಾರ್ಡನ್ಸ್ನಲ್ಲಿ ಗೆದ್ದು ತಮ್ಮ ಮೊದಲ ಗೆಲುವನ್ನು ದಾಖಲು ಮಾಡಿದೆ. 5 ಪಂದ್ಯಗಳಲ್ಲಿ ಸೋತಿದ್ದ KKR ಅಂತೂ ಇಂತೂ ಗೆದ್ದಿದೆ. ರಾಜಸ್ಥಾನ ಕಳಪೆ ಫೀಲ್ಡಿಂಗ್ನ ಲಾಭ ಪಡೆದ KKR 156 ರನ್ಗಳ ಗುರಿಯನ್ನ ಬೆನ್ನಟ್ಟಿ ಕೊನೆಯ ಓವರ್ನಲ್ಲಿ ಗೆದ್ದಿದೆ. KKR ವಿರುದ್ಧ RR ತಂಡ ಸೋಲ್ತಾ ಇದ್ದಂತೆ ವೈಭವ್ ಸೂರ್ಯವಂಶಿ ಕಣ್ಣೀರಿಟ್ಟಿರುವಂತಹ ವಿಡಿಯೋ ವೈರಲ್ ಆಗ್ತಿದೆ. ರಾಜಸ್ಥಾನ ರಾಯಲ್ಸ್ ತಂಡ ಕೊನೆ ಓವರ್ನಲ್ಲಿ ಸೋಲ್ತಾ ಇದ್ದಂತೆ ಭಾವುಕರಾದ ವೈಭವ್ ಸೂರ್ಯವಂಶಿ ಮೈದಾನದ ಹೊರಗೆ ಬಂದು ಕೂತು ಕಣ್ಣೀರಿಟ್ಟಿದ್ದಾರೆ. ಹೀಗೆ ವೈಭವ್ ಅಳ್ತಾ ಇರೋದನ್ನ ಕಂಡ RR ಹಾಗೆ KKR ಆಟಗಾರರು ಸಮಾಧಾನ ಮಾಡಿದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗ್ತಿದೆ. ಕರ್ನಾಟಕದ ಕರಾವಳಿ ಮೂಲದ 19 ವರ್ಷದ ಬೌಲರ್ ಯಶ್ ರಾಜ್ ಪೂಂಜಾ ತಮ್ಮ ಪದಾರ್ಪಣಾ ಪಂದ್ಯದಲ್ಲೇ ಬಿಗ್ ಇಂಪ್ಯಾಕ್ಟ್ ಮಾಡಿದ್ದಾರೆ. ಎಲ್ಲರ ಗಮನ ಸೆಳೆದಿದ್ದಾರೆ. ಭಾನುವಾರ ನಡೆದ KKR ವಿರುದ್ಧದ ಮ್ಯಾಚಲ್ಲಿ ರಾಜಸ್ಥಾನ ಪರ ಚೊಚ್ಚಲ ಪಂದ್ಯವಾಡಿದ ಯಶ್ ಪೂಂಜಾ 4 ಓವರ್ಗಳಲ್ಲಿ 25 ರನ್ಗಳನ್ನು ಕೊಟ್ಟು 1 ವಿಕೆಟ್ ಕೂಡ ಪಡೆದರು. RR ತಂಡ ಇವರನ್ನ ಹರಾಜಿನಲ್ಲಿ 30 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದೆ. CSK ವರ್ಸಸ್ SRH ನಡುವಿನ ಪಂದ್ಯದಲ್ಲಿ ಮಾಟಮಂತ್ರದ ಪ್ರಯೋಗ ನಡೆದಿದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಜೆರ್ಸಿಯನ್ನ ತೊಟ್ಟಿರುವಂತಹ ಅಭಿಮಾನಿ CSK ತಂಡದ ಬ್ಯಾಟಿಂಗ್ ನಡೀತಾ ಇದ್ದಂಥ ವೇಳೆ ತನ್ನ ಜೇಬಿನಲ್ಲಿದ್ದಂಥ ನಿಂಬೆಹಣ್ಣನ್ನು ಹೊರತೆಗೆದು ಮಂತ್ರ ಜಪಿಸಿದ್ದಾನೆ. ಆತ ಹಾಗೆ ಮಾಡಿದ ಕೂಡಲೇ CSK ಪರ ಬ್ಯಾಟಿಂಗ್ ಮಾಡ್ತಾ ಇದ್ದ ಸ್ಫೋಟಕ ದಾಂಡಿಗ ಶಿವಮ್ ದುಬೆ ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಈ ವಿಡಿಯೋ ಈಗ ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಇನ್ನು ಹೈದರಾಬಾದ್ ಅಭಿಮಾನಿಯ ಮಾಟಮಂತ್ರದ ವಿಡಿಯೋ ಬಗ್ಗೆ CSK BCCIಗೆ ದೂರು ಕೊಟ್ಟಿದೆ ಎನ್ನುವಂತ ಸುದ್ದಿ ಹಬ್ಬಿದೆ. ದೂರಿನ ಪ್ರತಿ ಕೂಡ ವೈರಲ್ ಆಗ್ತಿದೆ. ಆದರೆ ಈ ಬಗ್ಗೆ CSK ಆಡಳಿತ ಮಂಡಳಿಯಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಹಾಗೆ CSK ಆಡಳಿತ ಮಂಡಳಿ ಈ ರೀತಿಯ ವಿಚಾರಗಳಿಗೆ ದೂರು ನೀಡುವಂತ ಸಾಧ್ಯತೆಗಳಿಲ್ಲ. ಹೀಗಾಗಿ ವೈರಲ್ ಆಗಿರುವಂತಹ ದೂರಿನ ಪ್ರತಿ ನಕಲಿಯಾಗಿದ್ದು ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಮಂಡಿರಜ್ಜು ಗಾಯದಿಂದ ಬಳಲ್ತಾ ಇದ್ದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಚೇತರಿಸಿಕೊಂಡಿದ್ದು ನೆಟ್ಸ್ನಲ್ಲಿ ಬ್ಯಾಟಿಂಗ್ ಅಭ್ಯಾಸ ನಡೆಸಿದ್ದಾರೆ. RCB ವಿರುದ್ಧದ ಪಂದ್ಯದ ವೇಳೆ ರೋಹಿತ್ ಶರ್ಮಾ ಗಾಯಗೊಂಡಿದ್ರು. ಹೀಗಾಗಿ ಕಳೆದ ಪಂಜಾಬ್ ವಿರುದ್ಧದ ಮ್ಯಾಚ್ ಅಲ್ಲಿ ವಿಶ್ರಾಂತಿ ಪಡೆದಿದ್ರು. ಇಂದು ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಪರ ರೋಹಿತ್ ಶರ್ಮಾ ಕಣಕ್ಕಿಳಿಯುವಂತಹ ಚಾನ್ಸಸ್ ಇದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಗುಜರಾತ್ ಹಾಗೆ ಮುಂಬೈ ತಂಡಗಳು ಇವತ್ತು ಮುಖಾಮುಖಿಯಾಗಲಿವೆ. ಹ್ಯಾಟ್ರಿಕ್ ಗೆಲುವಿನಿಂದ ಗುಜರಾತ್ ತಂಡ ಭರ್ಜರಿ ಫಾರ್ಮ್ನಲ್ಲಿದ್ರೆ ಸತತ 4 ಪಂದ್ಯಗಳಲ್ಲಿ ಸೋಲನ್ನ ಕಂಡಿರುವಂತಹ ಮುಂಬೈ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನಕ್ಕೆ ಜಾರಿದೆ. ಅಹಮದಾಬಾದ್ನ ಪಿಚ್ ಹೈ ಸ್ಕೋರಿಂಗ್ ಪಿಚ್ ಆಗಿರೋದ್ರಿಂದ ಇಬ್ಬನಿಯ ಪ್ರಭಾವ ಇರೋದ್ರಿಂದ ಟಾಸ್ ನಿರ್ಣಾಯಕವಾಗಲಿದೆ. ಟೀಂ ಇಂಡಿಯಾದ ನಾಯಕನ ಸ್ಥಾನದಿಂದ ಸೂರ್ಯಕುಮಾರ್ ಯಾದವ್ ಅವರನ್ನ ಕೆಳಗಿಳಿಸುವುದು ಬಹುತೇಕ ಕನ್ಫರ್ಮ್ ಆಗಿದೆ. ಪ್ರಸ್ತುತ ಮಾಹಿತಿ ಪ್ರಕಾರ ಭಾರತ T20 ತಂಡದಿಂದ ಸೂರ್ಯಕುಮಾರ್ ಯಾದವ್ ಅವರನ್ನ ಕೈಬಿಟ್ಟು ಅಯ್ಯರ್ ಅವರನ್ನೇ ನಾಯಕತ್ವಕ್ಕೆ ನೀಡುವಂತ ಚಾನ್ಸಸ್ ಇದೆ. IPLನಲ್ಲೂ ಕೂಡ ಸೂರ್ಯ ಕಳಪೆ ಪ್ರದರ್ಶನ ನೀಡ್ತಾ ಇದ್ದು ಮಧ್ಯಮ ಕ್ರಮಾಂಕಕ್ಕೆ ಶ್ರೇಯಸ್ ಅಯ್ಯರ್ ಅವರನ್ನು ಆಯ್ಕೆ ಮಾಡೋಕೆ BCCIನ ಆಯ್ಕೆ ಸಮಿತಿ ನಿರ್ಧಾರ ಮಾಡಿದೆ. ಭಾರತದ ಯುವ ಕ್ರಿಕೆಟರ್ ಶಫಾಲಿ ವರ್ಮಾ ಮತ್ತೊಂದು ಸಾಧನೆ ಮಾಡಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ 2ನೇ T20 ಪಂದ್ಯದಲ್ಲಿ ತಮ್ಮ 100ನೇ T20 ಅಂತಾರಾಷ್ಟ್ರೀಯ ಪಂದ್ಯ ಆಡಿದರು. ಈ ಮೂಲಕ ಭಾರತ ಮಹಿಳಾ ಕ್ರಿಕೆಟ್ ತಂಡದಲ್ಲಿ 100 T20 ಪಂದ್ಯಗಳನ್ನಾಡಿದ ಯುವ ಆಟಗಾರ್ತಿ ಎಂಬ ದಾಖಲೆ ಬರೆದಿದ್ದಾರೆ. ಜೊತೆಗೆ ತಮ್ಮ 100ನೇ T20 ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿದ ಮೊದಲ ಭಾರತೀಯ ಮಹಿಳಾ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಅಫ್ಘಾನಿಸ್ತಾನದ ಲೆಗ್ ಸ್ಪಿನ್ನರ್ ರಶೀದ್ ಖಾನ್ ಭಾರತ ಸೇರಿದಂತೆ 2 ದೇಶಗಳ ಪೌರತ್ವ ಹಾಗೆ ತಂಡವನ್ನ ಪ್ರತಿನಿಧಿಸುವ ಮನವರಿಕೆಯನ್ನ ನಿರಾಕರಿಸಿದ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ನನಗೆ ಆಸ್ಟ್ರೇಲಿಯಾ ಹಾಗೆ ಭಾರತ 2 ದೇಶಗಳಿಂದ ಪೌರತ್ವ ನೀಡಿ ಆಟ ಆಡಿಸುವುದಕ್ಕೆ ಆಫರ್ ಬಂದಿತ್ತು. ಆದರೆ ನಾನು ನನ್ನ ದೇಶಕ್ಕಾಗಿ ಆಡದೇ ಇದ್ರೆ ಬೇರೆ ಯಾವುದೇ ದೇಶಕ್ಕಾಗಿ ಕೂಡ ಆಡೋದಿಲ್ಲ ಅಂತ ಹೇಳಿದ್ದಾಗಿ ರಶೀದ್ ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.